ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಧು, ಏನಕ್ಕ? ಸಾರಿ ಕಣೆ, ಅದು ಭೈರವಿ ಅನ್ನಕ್ಕೋಗಿ ಸಿಂಧು ಅಂದ್ಬಿಟ್ಟೆ ಆಗ್ಲೇ, ಅದಕ್ಕೆ ಸಾರಿ. ಅದಕ್ಕೆಲ್ಲ ಸಾರಿ ಯಾಕೆ? ಅದು ರಾತ್ರಿ ಸ್ವಲ್ಪ ಓವರಾಗಿ ಮಾತಾಡ್ಬಿಟ್ಟೆ, ಅದಕ್ಕೆ ಸಾರಿ ಕಣೆ. ಪರವಾಗಿಲ್ಲ ಬಿಡೆ, ನೀನೇ ತಾನೆ ನನ್ನಕ್ಕ. ಒಂದ್ ಏಟ್ ಹೊಡೆದ್ರು ನನ್ಗೇನ್ ಬೇಜಾರಾಗಲ್ಲ, ಅಂಥದ್ರಲ್ಲಿ ಮಾತಾಡಿದ್ರೆ ಬೇಜಾರಾಗ್ತೀನಾ? ನನಗೆ ಗೊತ್ತು ನನ್ನ ತಂಗಿ ನನ್ನ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ ಅಂತ. ಅದೇ ಧೈರ್ಯದ ಮೇಲೆ ಒಂದು ಹೆಲ್ಪ್ ಕೇಳೋಣ ಅಂತ ಬಂದಿದ್ದೀನಿ. ಹೆಲ್ಪಾ? ಏನಕ್ಕ? ಅದು ಅಥರ್ವ ಹತ್ರ ನೀನು ಒಂದೇ ಒಂದ್ಸಲ ಕ್ಷಮೆ ಕೇಳ್ತೀಯಾ? ಏನು? ಅವ್ರ ಹತ್ರ ನಾನ್ ಕ್ಷಮೆ ಕೇಳ್ಬೇಕಾ? ಏನ್ ಹೇಳ್ತಿದ್ಯಾ ಅಕ್ಕ? ನಾನ್ಯಾಕೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಬೇಕು? ಅದು ನೀನು ಆಡಿದ ಮಾತಿಗೆ ಅವನು ಬೇಜಾರು ಮಾಡ್ಕೊಂಡಿದ್ದಾನೆ. ಸುಮ್ಮನೆ ಸಣ್ಣ ವಿಷಯನ ದೊಡ್ಡದು ಮಾಡೋದು ಯಾಕೆ? ಸಮಸ್ಯೆ ಸಣ್ಣದಿರುವಾಗಲೇ ಬಗೆಹರಿಸ್ಕೊಂಡ್ರೆ ಒಳ್ಳೇದಲ್ವಾ? ನೀನು ಸಾರಿ ಕೇಳ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಕಣೆ. ಇಲ್ಲ ಅಂದರೆ ಸುಮ್ಮನೆ ಅಥರ್ವ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾನೆ, ನೀನು ಅವನ ಬಗ್ಗೆ ತಪ್ಪು ತಿಳ್ಕೊಳ್ತೀಯ. ಇದೆಲ್ಲ ಯಾಕೆ ಬೇಕು ಅಲ್ವಾ? ನೀನೇ ಯೋಚನೆ ಮಾಡು. ಭೈರವಿ, ಹೇಳು. ಓಕೆ ಅಲ್ವಾ? ಸಾರಿ ಕೇಳ್ತೀಯ ತಾನೆ? ನನಗೋಸ್ಕರ ಕಣೆ, ಪ್ಲೀಸ್. ಓಕೆ, ಕೇಳ್ತೀನಿ. ಹಬ್ಬ, ನನಗೆ ಗೊತ್ತಿತ್ತು ನೀನು ಒಪ್ಕೊಳ್ತೀಯ ಅಂತ. ಬಾ 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 ಬಾ. ಅಥರ್ವ, ಭೈರವಿ ಏನೋ ನಿನ್ ಜೊತೆ ಮಾತಾಡ್ಬೇಕಂತೆ. ಸಾರಿ ಅಥರ್ವ, ನೆನ್ನೆ ಏನೇನೋ ಮಾತಾಡಿ ನಿಮ್ ಮನ್ಸಿಗೆ ಬೇಜಾರ್ ಮಾಡ್ಬಿಟ್ಟೆ. ಸೋಷಿಯಲ್ ಡ್ರಿಂಕ್ಸ್ ಅಂದ್ರೆ ನನಗೂ ಅರ್ಥ ಆಗುತ್ತೆ, ಆದ್ರೆ ಅಕ್ಕನ ದೃಷ್ಟಿಲಿ ಯೋಚನೆ ಮಾಡಿದಾಗ ಮನ್ಸಿಗೆ ಯಾಕೋ ಸ್ವಲ್ಪ ಬೇಜಾರಾಯ್ತು. ಆ ಬೇಜಾರಲ್ಲಿ ಒಂದ್ ಮಾತು ಜಾಸ್ತಿ ಆಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಇಟ್ಸ್ ಓಕೆ, ನಾನು ಕುಡ್ದಿದ್ನಲ್ಲ, ಏನೇನೋ ಮಾತಾಡ್ಬಿಟ್ಟೆ. ನನ್ನ ಕಡೆಯಿಂದನೂ ಸಾರಿ. ಅಬ್ಬಾ, ಈಗ ನನಗೆ ಖುಷಿ ಆಯ್ತು. ಎಲ್ಲಿ ಇಬ್ರು ಹೀಗೆ ಮುನ್ಸ್ಕೊಂಡು ಮಾತಾಡದೆ ಇದ್ಬಿಡ್ತಿರೋ ಅಂತ ನಾನಂತೂ ತುಂಬಾ ಹೆದ್ರು ಬಿಟ್ಟಿದ್ದೆ. ಆದ್ರೂ ನೀವ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತ್ ಹೇಳ ಅಥರ್ವ. ಹೇಳು. ನೀವು ಅಪೇಕ್ಷನ್ ತಂದೆ ಹತ್ರನೇ ಯಾಕೆ ಬಿಸ್ನೆಸ್ ಟೈಅಪ್ ಮಾಡ್ಕೋಬೇಕು? ಅತ್ತೆ ಹತ್ರ ಏನ್ ದುಡ್ಡಿಗೆ ಕೊಡ್ತೇನಾ? ಅವ್ರು ಹೆಲ್ಪ್ ಮಾಡ್ತಾರೆ ಅಲ್ವಾ? ಸರಿ, ಅತ್ತೆ ಹತ್ರ ಕೇಳೋದ್ ಬೇಡ ಅಂದ್ರೆ ನನ್ ಡ್ಯಾಡಿಗೆ ಹೇಳಿ ಅವ್ರ ಹತ್ರ ಇನ್ವೆಸ್ಟ್ ಮಾಡಿಸ್ತೀನಿ. ನಿಮ್ಗೆ ಎಷ್ಟ್ ಬೇಕಾದ್ರೂ ಇನ್ವೆಸ್ಟ್ ಮಾಡಿಸ್ತೀನಿ. ಭೈರವಿ, ನೀನು ಒಂದ್ ವಿಷಯನ ಮರ್ತು ಮಾತಾಡ್ತಾ ಇದೀಯ. ನೀನು ಸಿಂಧು, ಒರಿಜಿನಲ್ ಭೈರವಿ ಅಲ್ಲ. ಏನೋ ಸ್ವಲ್ಪ ದಿನ ನಿನ್ ಲಕ್ ಚೆನ್ನಾಗಿತ್ತು, ಭೈರವಿಯಾಗಿ ಧರ್ಮೇಂದ್ರ ಅವ್ರ ಮಗಳಾದೆ. ಆದ್ರೆ ನೀನ್ ಈಗ್ಲೂ ಧರ್ಮೇಂದ್ರ ಅವ್ರ ಮಗಳು ಅಂತಾನೆ ಹೇಳಿ ನಮ್ ಡ್ಯಾಡಿಗೆ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಾ ಇದ್ಯಾ? ನಿನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಮಿಡಿಲ್ ಕ್ಲಾಸ್ ಮನೇಲಿ ಹುಡ್ದೋಳು ಅಂತಾನೂ ಮರಿಬೇಡ. ನೀನು ಕೇಶವ ಅವ್ರ ಮಗಳು ಸಿಂಧು. ಸ್ವಲ್ಪ ದಿನ ಧರ್ಮೇಂದ್ರ ಅವ್ರ ಮಗಳಾದ ಮಾತ್ರಕ್ಕೆ ಹಣವಂತ ಅನ್ನೋ ಮದ ನಿನ್ ತಲೆಗೇರ್ಬಿಟ್ಟಿದ್ಯಾ? ಹಾ,
ನಿನಗೆ ಎಷ್ಟಿರ್ಬೇಕಾದ್ರೆ ನಾನು ಹುಟ್ಟಿನಿಂದಲೂ ಶ್ರೀಮಂತನಾಗೆ ಬೆಳೆದವನು, ನನಗಿನ್ನೆಷ್ಟಿರ್ಬೇಡ. ಏನಂದೆ ನೀನು? ಮತ್ತೆ ಅಂದ್ರೆ ನಮ್ಮಮ್ಮನ ಹತ್ರ ಇನ್ವೆಸ್ಟ್ ಮಾಡಿಸ್ಬೋದು ಅಂತನಾ? ಆಕ್ಚುಲಿ ವರದರಾಜ್ ಅವ್ರ ಹತ್ರ ಬಿಸ್ನೆಸ್ ಮಾಡು ಅಂತ ಹೇಳಿದವ್ರೆ ನಮ್ಮಮ್ಮ. ಯಾಕೆ ಗೊತ್ತಾ, ಬಿಸ್ನೆಸ್ ಅಂದಮೇಲೆ ಕೆಲವೊಂದು ಟ್ಯಾಕ್ಟಿಕ್ಸ್ ಇರುತ್ತೆ. ಕೆಲವೊಮ್ಮೆ ಕೆಲವೊಂದ್ ಕಡೆ ಇನ್ವೆಸ್ಟ್ ಮಾಡಿ ಆ ಪ್ರಾಫಿಟ್ನ ನಮಗ್ ಸೇರೋ ಹಾಗೆ ಮಾಡ್ಕೊಳ್ಳೋದು ನಮ್ ಬುದ್ಧಿವಂತಿಕೆ. ಅಮ್ಮನಿಗೆ ಗೊತ್ತಿರೋ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ನಿನಗೆ ಗೊತ್ತಿದ್ಯಾ? ಗೊತ್ತಿದ್ರೆ ಹೇಳು, ನಿನ್ನ ಹತ್ರ ದಿನ ಬಂದು ಟ್ಯೂಷನ್ ತಗೋತೀನಿ. ನೋಡು ಭೈರವಿ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನಿನ್ ಲಿಮಿಟಲ್ಲಿ ನೀನಿದ್ರೆ ತುಂಬಾ ಒಳ್ಳೇದು. ಇನ್ನೊಂದ್ಸಲ ನನ್ಗೆ ಬಿಸ್ನೆಸ್ ಪಾಠನ ಹೇಳೋಕ್ ಬರ್ಬೇಡ. ಏನ್ ಗಲಾಟೆ ಇದು? ಏನ್ ನಡೀತಾ ಇದೆ ಇಲ್ಲಿ? ಏನು ಸಿಂಧು ಕೇಶವನ್ ಮಗಳು ಅಂತೆಲ್ಲ ಮಾತಾಡ್ತಾ ಇದ್ದೀರಾ? ಏನದು? ಅಜ್ಜಿ, ಅದು ನನ್ನ ತಂಗಿ ಸಿಂಧು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಗೊತ್ತಿಲ್ವಲ್ಲ, ಹೇಗಾದ್ರೂ ಮಾಡಿ ಹುಡ್ಕೋಣ ಅಂತ ಹೇಳ್ತಾ ಇದ್ದೆ. ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ, ಅಷ್ಟ್ರೊಳಗೆ ನೀವು ಬಂದ್ರಿ. ನಿಮ್ಮತ್ತೆ ನಿನ್ ತಂಗಿನ ಹುಡುಕ್ಸ್ತೀನಿ ಅಂತ ಹೇಳಿದ್ಲು ತಾನೆ? ಮತ್ತದೇನೋ ಅವನ ಹತ್ರ ಹೆಲ್ಪ್ ಕೇಳ್ತಾ ಇದ್ಯಾ? ಅದು ನನಗೆ ನನ್ನ ತಂಗಿ ಅಂದ್ರೆ ಪ್ರಾಣ ಅಜ್ಜಿ. ಅವಳು ಬೇಗ ಸಿಗ್ಬೇಕು ಅಂತ ನನಗೆ ಆಸೆ, ಅದಕ್ಕೆ ಸಹಾಯ ಕೇಳಿದೆ. ಓಹೋ, ನನ್ ಮಗಳು ವಸುಂಧರಾಗಿಂತ ಇವರಿಗೆಲ್ಲ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆಯಾ? ಎಲ್ ಬಿಡ್ತೀಯಾ ನಿನ್ ಮಿಡ್ಲ್ ಕ್ಲಾಸ್ ಬುದ್ಧಿ? ಛೇ,